सभी को प्रभु यीशु मसीह के पवित्र नाम से मैं अभिनंदन करता हूँ। परमेश्वर के वचन को ध्यान करेंगे। आज हमारे बीच में बेंगलुरु से पास्टर उल्टज भैया हैं। सब आपको स्वागत करेंगे। प्रेस हाँ ಪ್ರೀಸ್ ಲಾರ್ಡ್ ಬ್ರದರ್, ಪ್ರೇರ್ ಮಾಡಿ ಸ್ಟಾರ್ಟ್ ಮಾಡೋಣ ಬ್ರದರ್. ಓಕೆ ಸರ್. ಪ್ರೀತಿಯ ತಂದೆಯೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ದೇವರೇ, ನಾವು ನೋಡಲಿರುವ ಈ 49ನೇ ಅಧ್ಯಾಯವನ್ನು ನಮಗೆ ಕಲಿಸಿಕೊಡಿ, ನಮ್ಮನ್ನು ನಡೆಸಿ ಇದರಲ್ಲಿ ಏನಿದೆಯೋ ಆ ಕಾರ್ಯಗಳನ್ನು ಕಲಿಯಲು ನಮ್ಗೆ ಸಹಾಯ ಮಾಡಿ. ಪೂರ್ಣವಾಗಿ ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೀವಿ, ಯೇಸು ಕ್ರಿಸ್ತನ ಮೂಲಕ ಕೇಳ್ತೀವಿ. ಎಲ್ಲರಿಗೂ ಕರ್ತನ ನಾಮದಲ್ಲಿ ಸ್ತೋತ್ರ. सभी लोगों को यीशु मसीह के पवित्र नाम से अभिनंदन करते हैं। ದಿನ ಬೆಳಗ್ಗೆ ನಾವು ದೇವರ ವಾಕ್ಯವನ್ನು ಕೇಳೋದು ಎಷ್ಟು ಒಂದು ದೊಡ್ಡ ಭಾಗ್ಯ ನಮ್ಮ ಜೀವನದಲ್ಲಿ. हर सुबह परमेश्वर के वचन को ध्यान करना ये सबसे बड़ा एक भाग्यशाली का काम है। ಈ ದಿನದಲ್ಲಿ ಇಸ್ರಾಯೇಲ್ ಜನರು ಬಾಬಿಲೋನ್ ದೇಶಕ್ಕೆ ಕೈದಿಗಳಾಗಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಬಂದು ಹೆಂಗೆ ನಿರಾಶೆಯಿಂದ ಅವ್ರ ಲೈಫ್ ತುಂಬಾ ಬೇಸರದಿಂದ ಅವ್ರ ಲೈಫ್ ಇತ್ತು, ಆ ಟೈಮಲ್ಲಿ ದೇವರ ವಾಗ್ದಾನ ಹೇಗ್ ಬಂತು ಅನ್ನೋದಾಗ ನಾವು ನೋಡೋಣ. यहाँ पर इजराइल लोगों को बाबिलोन देश के लोग जो है बंदी बनाकर लेके गए थे, तो उस वक्त में उनको बहुत सारे निराशा था। उसी घड़ी में परमेश्वर ने किस प्रकार से उनको जगाते हैं, उसी के बारे में हम ध्यान करने वाले हैं। ಈ ನಿರಾಶೆ ಅನ್ನೋದು, ಬೇಸರ ಅನ್ನೋದು ಎಲ್ಲರ ಲೈಫಲ್ಲೂ ಬರುತ್ತೆ. ಇಸ್ರಾಯೇಲ್ ಜನರಿಗೆ ಮಾತ್ರ ಅಲ್ಲ, ಈ ದಿನದಲ್ಲಿ ನಮಗೂ ಬರೋದಕ್ಕೆ ಸಾಧ್ಯ. ये निराशा जो है केवल इजराइल लोगों के बीच में नहीं है, बल्कि वो सबके जीवन में आने वाला एक विचार है। ನಮ್ಮ ಲೈಫಲ್ಲೂ ಕಷ್ಟ. ಸಾಧಾರಣವಾಗಿ ಒಂದು ತಂದೆ ತಾಯಿ ಆಗಿರ್ಬೋದು, ಇಲ್ಲ ಮಿನಿಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಯಾರಿಗೆ ಬೇಕಂದ್ರೂ ಈ ಡಿಸ್ಕರೇಜ್ಮೆಂಟ್, ಏನಕ್ಕಪ್ಪ ಈ ತರ ನಡೀತಾ ಇದೆ, ಏನು ಒಂಥರ ಲೈಫ್ ಜೀವನನೇ ಒಂದು ಒಂದು ಸರಿಗಿಲ್ವಲ್ಲ ಎಂಬುದಾಗಿ ಒಂದು ಯೋಚನೆ ಬರುತ್ತೆ. देखिएगा, कोई भी हो सकता है, काम करते समय में हो, पढ़ाई करते समय में हो, ऐसे प्रकार का जो निराशा वो किसी एक व्यक्ति को नहीं छोड़ने वाला है, सबको वो घेरने वाला चीज है। ಸೊ ನಾವು ಬಂದು ನಾವು ದೇವ್ರ ಮಕ್ಕಳು, ನಾವೇನ್ ಮಾಡ್ತೀವಿ, ನಮ್ಗೆ ಏನಿತ ಯೋಚನೆಗಳು ಬಂದ್ರೆ ನಾವು ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರಲ್ಲ, ತಲೆನ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರಲ್ಲ. ನಾವೇನ್ ಮಾಡ್ತೀವಿ, ತಕ್ಷಣವಾಗಿ ದೇವ್ರ ಹತ್ರ ಹೋಗ್ತೀವಿ, ಇಲ್ಲ ದೇವ್ರ ವಾಕ್ಯ ನೋಡ್ತೀವಿ. देखिएगा, हम परमेश्वर के जन हैं। ऐसे परिस्थिति में हम लोग सर पे हाथ लगाकर नहीं बैठते, बल्कि वो सारे निराशा समस्याओं को परमेश्वर के पास लेकर जाते हैं। ಅನ್ಯ ಜನ ಏನ್ ಮಾಡ್ತಾರೆ ಅಂದ್ರೆ, ನಿರಾಶೆ ಬಂದಾಗ ಬೇರೆಯವರ ಅಡ್ವೈಸ್ ಕೇಳ್ತಾರೆ, ನಾವು ಬಂದು ದೇವ್ರ ವಾಕ್ಯದ ಅಡ್ವೈಸ್ ಕೇಳ್ತೀವಿ. अन्य लोग जो है वो ऐसे प्रकार के समय में किसी दूसरों की सलाह लेते हैं, लेकिन हम जो है परमेश्वर के वचनों की सलाह लेते हैं। ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮನಸ್ಸು ಏನ್ ಹೇಳುತ್ತೋ ಅದನ್ನ ಕೇಳ್ತಾರೆ, ನಾವೇನ್ ಮಾಡ್ತೀವಿ, ದೇವ್ರ ವಾಕ್ಯದತ್ತ ಹೋಗ್ತೀವಿ. और कुछ लोग क्या करते हैं, उनके मन जो उसको सिखाती है उसको वो पालन करते हैं, लेकिन हम परमेश्वर के वचन को ही पालन करते हैं। ಒಂದ್ ಚಿಕ್ಕ ಪ್ರಶ್ನೆ, ನಿಮ್ಮಲ್ಲಿ ನಿರಾಸೆಗೊಂಡಾಗ, ನೀವು ಬೇಸರ ಆದಾಗ ಎಲ್ಲಿ ಹೋಗ್ತೀರಾ? ನಿಮ್ ಫ್ರೆಂಡ್ಸ್ ಹತ್ರ ಹೋಗ್ತೀರಾ, ಇಲ್ಲ ಅನ್ಯ ಜನರ ಹತ್ರ ಹೋಗ್ತೀರಾ, ಇಲ್ಲಾಂದ್ರೆ ನಿಮ್ ಮನಸ್ಸು ಏನ್ ಹೇಳುತ್ತಾ ಅದನ್ನ ಕೇಳ್ತೀರಾ? मैं आप लोगों से एक छोटा सा सवाल पूछता हूँ। जब आप निराशा में पड़ जाते हैं, क्या आप दोस्तों के पास जाते हैं, किसी और के पास सलाह लेने के लिए जाते हैं, या आप अपने मन के विचार के अनुसार चलते हैं? ಅನೇಕ ಟೈಮಲ್ಲಿ ನಾವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡ್ಬೇಕಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ನಿಮ್ ಮನ್ಸು ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡು, ನಿನ್ ಹಾರ್ಟ್ ನ ಫಾಲೋ ಮಾಡು ಅಂತ ಹೇಳ್ತಾರೆ. अभी देखिए कि इंस्टाग्राम में हो, फेसबुक में हो, उस जगह में क्या बोलते हैं ना, वो लोग यही सलाह देते हैं, तुम्हारा हृदय जो आपको बताती है उसी को आप पालन करना। ಇವತ್ತು ನಾವು 49ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಿರಾಶೆಯಿಂದ ಕೂತಿರೋ ಈ ಜನರಿಗೆ ದೇವ್ರ ಮುಂದೆ ಏನ್ ಹೇಳ್ತಾರೆ ನೋಡೋಣ. आज हम लोग 49 का चैप्टर में यशायाह का परमेश्वर ने उदास में रहने वाले लोगों को किस प्रकार से उन्हें एक संदेश देते हैं, उसके बारे में ध्यान करने वाले हैं। ಇಲ್ಲಿ ನಾವು ಒಂದು ನಿಮಿಷ, ಬೈಬಲ್ ನ ತೆಗ್ದಿಲ್ಲ, ಹಿಂದಿ ಎಲ್ಲ ಒಂದು ನಿಮಿಷ. ಹಿಂದಿ ಫಸ್ಟ್ ಬಂದು ನಾವು ಬಂದು 4ನೇ वचन ನೋಡೋಣ ಬ್ರದರ್. सबसे पहले 49वां अध्याय का 4था पद को हम ध्यान करेंगे। मैं पढ़ता हूँ, देखिएगा।
तब मैंने कहा, मैंने तो व्यर्थ परिश्रम किया, मैंने व्यर्थ ही अपना बल को बल खो दिया है। तो भी निश्चय मेरा न्याय यहोवा के पास है, और मेरे परिश्रम का फल मेरे परमेश्वर के हाथ में है। ಹ್ಮ್ ಸರಿ ನೋಡಿ, ಆ, ನಾವ್ ಬಂದ್ಬಿಟ್ಟು ಬೇಸರ ಆದಿ ಇಲ್ಲಿ ಬಂದು ಏಸು ಕ್ರಿಸ್ತನೇ ಬಂದು ಇದು ಬಂದು ಏಸು ಕ್ರಿಸ್ತ ಇದ್ರ ಮನ್ಸಲ್ಲಿ ಅನ್ಕೊಂಡ್ರಂತೆ, ಅಯ್ಯೋ ನಾನು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀನಿ, ನನ್ ಕೆಲ್ಸಕ್ಕೆ ಫಲ ಉಂಟಾ ಎಂಬುದಾಗಿ ಏಸು ಕ್ರಿಸ್ತನಿಗೆ ಈ ಯೋಚನೆ ಬಂತಂತೆ ಮನ್ಸಲ್ಲಿ. तो ये जो विचार है यीशु मसीह के अंदर ही आया है करके ये हमें बताती है कि मैंने बहुत परिश्रम करके सेवा किया है बोल के। ಸೊ ಅಂದ್ರೆ ಏಸು ಕ್ರಿಸ್ತನಿಗೆ ಈ ಶೋಧನೆ ಬರ್ಬೋದು, ಡಿಸ್ಕರೇಜ್ಮೆಂಟ್ ಎಂಬ ಶೋಧನೆ ಬರ್ಬೋದು, ಬಂತು. ಸೊ ಅದನ್ನ ಬಂದು आ, ದೇವ್ರ ವಾಕ್ಯ ಹೇಳುತ್ತೆ. देखिएगा यीशु मसीह को भी निराशा का एक विचार आया था। वो यीशु मसीह को भी नहीं छोड़ा। ಸೊ ಅದರಿಂದ ಯೇಸು ಕ್ರಿಸ್ತನ್ಗೆ ಈ ಶೋಧನೆ ಬಂದ್ರೆ ನಮಗೂ ಡೈಲಿ ಬರ್ಬೋದು. यीशु मसीह को ही ये जो प्रलोभन आया तो हमारे जीवन में भी हर रोज आ सकती है। ಸೊ ಏನಕ್ಕಪ್ಪ ನಾವು ಇಷ್ಟು ಕಷ್ಟಪಡ್ತಾ ಇದೀವಿ, ನಮ್ಗೆ ಕಷ್ಟಪಟ್ಟಿದ್ದಕ್ಕೆ ಫಲನೇ ಸಿಗ್ತಾ ಇಲ್ವಲ್ಲ ಎಂಬುದಾಗಿ ಈ ಯೋಚನೆ ಎಲ್ಲರಿಗೂ ಬರುತ್ತೆ. क्यों हम इतना परिश्रम कर रहे हैं, इस परिश्रम का कोई प्रकार का प्रतिफल नहीं मिल रहा है बोल के हम लोग कभी कभी व्याकुल हो जाते हैं। ಸೊ ವಾರ ನಮಗೆ ನೀವು ಸೇವೆಯಲ್ಲಿರ್ಬೋದು, ನಿಮ್ಗೆ ಎಷ್ಟೊಂದ್ ಜನ ಬಂದು ಈ ಪ್ರಶ್ನೆ ನಮ್ಮನ್ನ ಕೇಳೋದುಂಟು, ಸೇವೆಯಲ್ಲಿ ವಿಶೇಷವಾಗಿ ಯಾರಾದ್ರೂ ಬಂದು ಹೇಳ್ತಾರೆ, ಬ್ರದರ್ ನಾನು ಕಷ್ಟ ಪಡ್ತಾ ಇದ್ದೀನಿ, ಬಟ್ ಅಂದ್ರೆ ನನ್ಗೆ ಆ ಕಷ್ಟಕ್ಕೆ ತಕ್ಕಂತೆ ಫಲ ಸಿಗ್ತಾ ಇಲ್ಲ ಬ್ರದರ್ ಅಂತ ಬಂದು ಯಾರ ಹೇಳ್ಬೋದು. तो देखिएगा बहुत सारे लोग हर हफ्ते में आकर बताते हैं कि ये जो मैंने परिश्रम करता हूँ, खास करके सेवा में रहने वाले, इतना मैं परिश्रम करता हूँ लेकिन उसका जो प्रतिफल है मुझे मिल नहीं रही है। ಯೇಸು ಕ್ರಿಸ್ತನ ಮನಸ್ಸಲ್ಲೇ ಇದು ಬಂತು, यीशु मसीह के मन में ये विचार आया था। ಬಟ್ ಅಂದ್ರೆ ಯೇಸು ಕ್ರಿಸ್ತನಿಗೆ ದೇವ್ರು ಹೇಳಿದ್ದು ವಾಕ್ಯಗಳೇನ್ ಹೇಳಿದ್ರೆ ಅದನ್ನು ಇವತ್ತು ನಾವು ನೋಡೋಣ. ಮೊದಲನೇ ವಚನದಲ್ಲಿ 5ನೇ ವಚನ ನೋಡೋಣ. ಫಸ್ಟ್ ಮೊದಲನೇ ವಚನ ನೋಡೋಣ. लेकिन उस समय में यीशु मसीह के जीवन में परमेश्वर का एक हिम्मत किस प्रकार से आया है बोलकर हम उसी अध्याय का 5वां पद को पढ़ते हैं तो हमको पता चल जाता है। 5ನೇ वचन ओद लेना। ಮೊದಲನೇ ವಚನ ಓದಿ ಬ್ರದರ್. ओके, पहला पद को हम पढ़ेंगे, पहला पद से पढ़ेंगे तो पता चलेगा। हे द्वीपों, मेरी और कान लगाकर सुनो, हे दूर दूर के राज्यों के लोगों, ध्यान लगाकर मेरी सुनो। यहोवा ने मुझे गर्भ ही में से बुलाया, जब मैं माता के पेट में था तब ही उसने मेरा नाम बताया। ಸಾಕು. ಸೊ ಇಲ್ಲಿ ನೋಡಿ, ದೇವರು ನಮ್ಮನ್ನ ತಾಯಿನ ಗರ್ಭದಲ್ಲಿ ಇರ್ಬೇಕಾದ್ರೆ ನಮ್ಮನ್ನ ಆರಿಸ್ಕೊಂಡ್ಬಿಟ್ರಂತೆ. देखिएगा परमेश्वर ने यहाँ पर माँ के कोख में जब थे उसी वक्त में हमें चुन लिया है। ಇದು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಿದೆ. ಫಸ್ಟ್ 8 ವಚನಗಳು ಯೇಸು ಕ್ರಿಸ್ತನ ಬಗ್ಗೆ. ಈ 8 ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಮರಿಯಾಳ ಹತ್ರ ಬಂದು ಯೇಸು ಕ್ರಿಸ್ತನ ಜನಿಸ್ತಾರೆ, ಅವ್ರು ಹೇಗಿರ್ತಾರೆ ಅಂತ ದೇವದೂತರು ಬಂದು ಪ್ಲಾನ್ ಸಮೇತ ಹೇಳ್ಬಿಟ್ರು. देखिएगा यहाँ पर पहला पद से लेकर 8वां पद तक ये यीशु मसीह के बारे में जिक्र किया गया है। आप देखिएगा मरियम के जीवन में स्वर्गदूत ने आकर पूरा एक योजना के साथ साथ यीशु मसीह के जन्म के बारे में उन्हें बता दिया गया। ಸೊ ಅದೇ ರೀತಿ ಯಾರೆಲ್ಲ ನಾವು ತಾಯಿನ ಗರ್ಭದಲ್ಲಿ ಹುಟ್ಟಿದೀವೋ, ದೇವರು ಬಂದು ನಮ್ಮನ್ನ ತಾಯಿನ ಗರ್ಭದಲ್ಲೇ ನಮ್ಮನ್ನ ಆರಿಸಿಕೊಂಡಿದ್ದಾರೆ, ನಮ್ಮನ್ನ ನೋಡಿದ್ದಾರೆ. ನಮ್ಮ ಮೂಳೆಗಳು ಉಂಟಾಗೋದಕ್ಕೆ ಮುಂಚಿತವಾಗಿ ದೇವರ ಕಣ್ಗಳು ನಮ್ಮ ಮೇಲೆ ಬಿತ್ತಂತೆ. तो जो जो भी माँ के कोख में थे उसी वक्त में परमेश्वर ने हमें देखा है, हमें जान लिया है। बाइबल बताती है कि हमारे हड्डियां रचने से पहले ही परमेश्वर ने बहुत अच्छे तरीके से हमारे बारे में जानकारी रखा था माँ के गर्भ में। ಇದನ್ನ ನಾವು ಮರಿಬಾರ್ದು. इसे हम कभी नहीं बोलना चाहिए। ಅಯ್ಯೋ ನನ್ನನ್ನು ಯಾರೋ ನೋಡ್ತಾ ಇಲ್ಲ, ಅಯ್ಯೋ ನನ್ ಬಂದು ನಾನು ಸುಮ್ನೆ ಒಂದು ವೇಸ್ಟ್ ಅಂತ ನಾವು ಹೇಳ್ಬಾರ್ದು. मुझे कोई नहीं देख रहा है, मैं एक व्यर्थ हूँ करके कभी नहीं सोचना चाहिए। ಯಾಕಂದ್ರೆ ಅದು ಬಂದು ಆತರ ಹೇಳಿದ್ರೆ ದೇವ್ರ ವಾಕ್ಯ ಬಂದು ಅದಕ್ಕೆ ಆಪೋಸಿಟ್ ಆಗಿ ಹೇಳುತ್ತೆ. ಏನಂದ್ರೆ ತಾಯಿನ ಗರ್ಭದಲ್ಲೇ ದೇವ್ರು ಬಂದು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತ. क्योंकि ऐसे अगर बोलते हैं तो वो परमेश्वर के वचन के खिलाफ हो जाता है, क्योंकि परमेश्वर का वचन बताता है कि मैं तुम्हें माँ के कोख में ही जान लिया हूँ। ಸೊ ನೆಕ್ಸ್ಟ್ ಟೈಮ್ ನಿಮಗೆ ಬೇಸರ ಆದಾಗ ಈ 1ನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಹೇಗೆ ದೇವ್ರ ವಾಕ್ಯ ಬಂತು, ತಾಯಿನ ಗರ್ಭದಲ್ಲೇ ಯೇಸು ಕ್ರಿಸ್ತನನ್ನು ದೇವರು ಆರಿಸಿಕೊಂಡಿದ್ದಂಗೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. तो अगली बार ऐसे प्रकार का विचार आता है तो आप एक बार सोच लीजिएगा, यीशु मसीह को मरियम के पेट में जब थे उस वक्त में परमेश्वर जानते थे, ठीक उसी प्रकार परमेश्वर आपको भी जानते हैं। ಸರಿ, 2ನೇ ಕಾರ್ಯ ನಾವು ನೋಡೋಣ.
हम दूसरा कार्य को देखेंगे। 11ನೇ ವಚನ ನೋಡೋಣ. हम 11वां पद को पढ़ेंगे अभी। मैं अपने सब पहाड़ों को मार्ग बना दूंगा और मेरे राजमार्ग ऊंचे किए जाएंगे। ಹ್ಮ್. ನಿನ್ನ ಬೆಟ್ಟಗಳು, तुम्हारे पहाड़े, ನಿಮ್ಮ ಬೆಟ್ಟ ಏನಿದ್ರು ಅದನ್ನು ದೇವರು ಬಂದು ಆ, ರಸ್ತೆಯಾಗಿ ಮಾಡ್ತೀನಿ ಎಂಬುದಾಗಿ 11ನೇ ವಚನದಲ್ಲಿ ಹೇಳ್ತಾರೆ. 11वां पद में ये जिक्र करता है कि तुम्हारा जो पहाड़ है वो कितना भी ऊंचा रहे लेकिन उसको रास्ता में मार्गों में डालेंगे। ಬೆಟ್ಟ ಅಲ್ಲಿ ಹತ್ತೋದು ತುಂಬಾ ಕಷ್ಟ, ನಿಮ್ಗೆ ಗೊತ್ತು. क्योंकि हमको पता है पहाड़ में चढ़ना बहुत मुश्किल है। ಅದಕ್ಕೆ ಏನ್ ಮಾಡ್ತಾರೆ, ರೋಡ್ಗಳನ್ನ ಹಾಕ್ತಾರೆ, ಬೆಟ್ಟನ ಒಡೆದಿ ಬೆಟ್ಟನ ಸ್ವಲ್ಪ ಸಮ ಮಾಡಿ ರಸ್ತೆ ಹಾಕ್ತಾರೆ, ಯಾಕಂದ್ರೆ ನಾವು ಬೇಗ ಹೋಗಿ ಬೆಟ್ಟದ ಮೇಲೆ ಹೋಗಿ ಸೇರ್ಬೋದು ಅಂತ. तो इसलिए वहां पर क्या किया जाएगा, पहाड़ों को काट के वहां पर रास्ता बना दिया जाएगा ताकि हम जल्दी से पहुंच जाएं कहीं पर। ಇಲ್ಲಿ ಅಷ್ಟು ಸುಂದರವಾಗಿ ಈ ವಾಕ್ಯ ಹೇಳುತ್ತೆ ನೋಡಿ. ನಿಮ್ಮ ಬೆಟ್ಟ ಅಂತ ಇದೆಯಾ, ಆಪ್ಕ ಪಹಡೆ, ಆಪ್ನೆ ಪಹಡೆ ಅಲ್ವಾ? ಸೊ ನಿಮ್ಮ हाँ, ಬೆಟ್ಟ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಬೆಟ್ಟ ಏನು? देखिएगा यहाँ पर हिंदी में बताया गया है कि अपने सब पहाड़े। आपका ಎಲ್ಲರೂ पहाड़ कौन सा है? ನಿಮ್ ಬೆಟ್ಟ ಅಂದ್ರೆ ನಿಮ್ಗೆ ಏನ್ ಬೆಟ್ಟ ನಿಮ್ ಜೀವಿತದಲ್ಲಿ? तो आपका पहाड़ का मतलब आपके जीवन में पहाड़ की तरह क्या है? ಕೆಲವು ಟೈಮಲ್ಲಿ ನಮ್ಮ ಕೆಲವು ಪಾಪಗಳು, ಕೆಲವು ನಮ್ಮ ಸ್ವಭಾವಗಳು, ನಮ್ಮ ಕೆಟ್ಟ ಚಟಗಳು, ಸ್ವಭಾವಗಳು ನಮಗೆ ಬೆಟ್ಟವಾಗಿರ್ಬೋದು. अनेक प्रकार में हमारा जो पाप का स्वभाव है, अनेक प्रकार पाप के जो कार्य जो है वो एक पहाड़ की तरह दिखता होगा। ಅಪೊಸ್ತಲ ಪೌಲ್ ಹೇಳ್ತಾರೆ, ನನಗೆ ಅದನ್ನ ಬಿಟ್ಟಿಡಕ್ ಆಸೆ, ಬಟ್ ಬಿಡಕ್ ಆಗ್ತಾ ಇಲ್ಲ. पौलुस ने बताते हैं कि मैं उसको छोड़ना चाहता हूँ लेकिन वो मुझसे से दूर नहीं हो रहा है। ಅದು ಬೆಟ್ಟ, वो उसके जीवन में एक पहाड़ था। ಅದ್ ಮುಂದೆ ಹೋಗಕ್ ಆಗ್ತಾ ಇಲ್ಲ, ದಾರಿನೇ ಇಲ್ಲ. आगे जा नहीं पा रहे हैं, रास्ता ही नहीं दिख रहा है। ಬಟ್ ದೇವ್ರೇನ್ ಹೇಳ್ತಾರೆ, ನಿನ್ನ ಬೆಟ್ಟನ ನಾನ್ ಬಂದು ರಸ್ತೆಯಾಗಿ ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾರೆ. लेकिन परमेश्वर बता रहे कि तेरा जो पहाड़ है उसको रास्ता बना दूंगा उसमें। ಇವಾಗ ಫಸ್ಟ್ ಪಾಯಿಂಟ್ ನಾವೇನ್ ಹೇಳಿದ್ವಿ, ದೇವ್ರು ಬಂದು ತಾಯಿನ ಗರ್ಭದಲ್ಲಿ ನನ್ನ ಆರಿಸ್ಕೊಂಡಿದ್ದಾರೆ, ದೇವ್ರು ಬಂದು ನಿಮಗೆ ರಸ್ತೆ ಮಾಡಿ ಒಂದು ಒಳ್ಳೆ ಪ್ಲಾನ್ ಅನ್ನು ಇಟ್ಟಿದ್ದಾರೆ, ಅದನ್ನ ನಾವು ಮನಸ್ಪೂರ್ವಕವಾಗಿ ನಂಬಬೇಕು. तो पहला हमने समझ लिया, माँ के गर्भ में ही परमेश्वर ने हमें जान लिया। यहाँ पर दूसरा ये है कि पहाड़ को रास्ता में बदलकर हमारे योजना में वो हमें आगे चलाता है। ಸೊ ನೀವು ಪ್ರೇಯರ್ ಮಾಡಿ, ಇವತ್ತು ನೀವು ಮಾಡಿ, ದೇವ್ರೆ ನನ್ನ ಜೀವಿತದಲ್ಲಿ ಇದೆ ನನ್ನ ಬೆಟ್ಟ, ಈ ಸ್ವಭಾವ, ಇಲ್ಲಾಂದ್ರೆ ಈ ಕಾರ್ಯ, ಇಲ್ಲಾಂದ್ರೆ ಈ ಸನ್ನಿವೇಶ, ದೇವ್ರೆ ಈ ನನ್ನ ಬೆಟ್ಟವನ್ನು ನೀವು ರಸ್ತೆಯಾಗಿ ಮಾಡ್ತೀರಿ, ಅದಕ್ಕಾಗಿ ಸ್ತೋತ್ರ, ನನ್ನೊಂದು ಫ್ಯೂಚರ್ ಪ್ಲಾನ್ ಅನ್ನು ಇಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ आप परमेश्वर से प्रार्थना करें, परमेश्वर आप मेरे लिए एक योजना बनाए हैं, मेरा पहाड़ को आप रास्ते में बदल डालते हैं, उस योजना के लिए आपको मैं धन्यवाद स्तुति करूंगा बोलकर आपको परमेश्वर को धन्य कहें। 3ನೇ ಪಾಯಿಂಟ್ ನಾವು ನೋಡೋಣ. तीसरा विषय को हम ध्यान करेंगे। ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ 15ನೇ ವಚನ, ದೇವ್ರು ಬಂದು ನಮ್ಮನ್ನ ಕೈ ಬಿಟ್ಟಿಲ್ಲ ಅನ್ನೋದನ್ನ ನಾವು ನೋಡೋಣ. परमेश्वर ने हमें कभी भी हाथ नहीं छोड़ा करके हम ध्यान करेंगे। क्या यह हो सकता है कि कोई माता अपने दूध पीते बच्चों को भूल जाए और अपने जन्माए हुए लड़के पर दया ना करे? हाँ, वह तो भूल सकती है परंतु मैं तुम्हें नहीं भूल सकता। ಇಲ್ಲಿ ಯಾವ್ದ ತಾಯಿ ಬಂದು ನೆನ್ನೆ ಮಗು ಹುಟ್ಟಿರತ್ತೆ, ಈ ಮಗುನ ಹಾಸ್ಪಿಟಲ್ ಬಿಟ್ಬಿಟ್ಟು ತಾಯಿ ಬಂದು ಬೇರೆ ಎಲ್ಲ ಹೋಗ್ಬಿಟ್ಟಿರೋದು ನೀವು ನೋಡಿದ್ದೀರಾ? आपने शायद देखा होगा, पिछले दिन में अगर बच्चे को एक माँ ने जन्म देती है, उस बच्चे को वहीं पर छोड़कर माँ भाग जाती है। ನೀವು ನೋಡಿರೋದಿಲ್ಲ, ಆತರ ನ್ಯೂಸ್ ಕೇಳಿರೋದಿಲ್ಲ ನೀವು ಬಿಡಿ. आप ऐसे प्रकार के विचारों को खबर में भी नहीं सुने होंगे। ಎಲ್ಲಾ ತಾಯಿನೂ ಆ ಮಗು ಹುಟ್ಟಿದ ತಕ್ಷಣ ಅಷ್ಟು ಸಂತೋಷವಾಗಿ, ಕನಿಕರವಾಗಿ ಆ ಮಗುಗೆ ಏನು ಆಗ್ಬಾರ್ದು ಅಂತ ಅಷ್ಟು ಹಾಲು ಕೊಡ್ಬೇಕು ಅಂತ ಆ ಮಗುಗೆ ತುಂಬಾ ಪ್ರಯಾಸ ಪಡ್ತಾರೆ. उस बच्चे को कभी भी कोई प्रकार का दिक्कत नहीं होना है बोलकर उस बच्चे को दूध देने से लेकर हर प्रकार से कोई प्रकार का समस्या नहीं आना है बोल के उस पर नजर रखते हैं माँ। ಅವ್ರು ಬಂದು ಅದು ಬೇರೆ ಎಲ್ಲ ಮರ್ತು ಬಿಡ್ತಾರೆ, ಲೈಫಲ್ಲಿ ಕೆಲಸನ ಮರೀತಾರೆ, ಮನೇನ್ ಮರೀತಾರೆ, ಎಲ್ಲರೂ ಮರೀತಾರೆ, ಆ ಮಗುವಿನ ಮಾತ್ರ ಬಂದು ನೋಡ್ಕೋತಾ ಇರ್ತಾರೆ. ಅಷ್ಟು ದೇವ್ರು, ಅಷ್ಟು ಬಂದು ಆ ತಾಯಿ ಬಂದು ಮಗುವಿನ ಮೇಲೆ ಪ್ರೀತಿ ಮತ್ತೆ ಅವ್ರನ್ನ ಕೈ ಬಿಡದೆ ನೋಡ್ಕೊಳ್ತಾರೆ. माँ को अपना बच्चे पर इतना प्यार आ जाता है कि वो अपना काम भूल जाते हैं, सारा
सब कुछ भूलकर सारा ध्यान और सारा समय जो है उसी पर वो व्यतीत करती है। ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ, ದೇವ್ರ ಏನ್ ಹೇಳ್ತಾ ಇದಂದ್ರೆ, ಒಂದ್ ವೇಳೆ ಇಂಥ ತಾಯಿನೇ, ನೀವು ನ್ಯೂಸ್ ಅಲ್ಲಿ ಕೇಳ್ಬೋದು, ಇಂಥ ತಾಯಿನೇ ನಿನ್ನ ಕೈ ಬಿಟ್ರು, ಅಂದ್ರೆ ವಚನ ಏನ್ ಹೇಳುತ್ತೆ ಅಂದ್ರೆ, ಇಂಥ ತಾಯಿನೇ ನಿನ್ನ ಆ ತಾಯಿನೇ ಮರ್ತು ಬಿಟ್ರು ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಎಂಬುದಾಗಿ ದೇವ್ರು ಹೇಳ್ತಾರೆ. इसलिए परमेश्वर यहाँ पर बता रहा है कि ऐसे प्रकार के माँ ही अगर अपने बच्चों को अगर भूल जाती है तो मैं आपको कभी भूलूंगा नहीं, आपका हाथ नहीं छोड़ूंगा। ಸೊ ಒಂದು ತಾಯಿಯ ಪ್ರೀತಿಗಿಂತ, ತಾಯಿ ಮಗು ಮೇಲಿಟ್ಟಿರೋ ಪ್ರೀತಿಗಿಂತ ಅಧಿಕವಾದ ಪ್ರೀತಿ ನಮ್ಮ ದೇವರ ಪ್ರೀತಿ ನಿಮ್ಮ ಮೇಲೆ. एक माँ का प्रेम से भी ज्यादा परमेश्वर का प्रेम जो है हम पर है। ಕೆಲವರು ಆಟೋಗಳೆಲ್ಲ ಹಿಂದೆ ಬರ್ದಿರ್ತಾರೆ, ಗಾಡಿಗಳೆಲ್ಲ ಹಿಂದೆ, ತಾಯಿನೇ ಪ್ರೀತಿನೇ ಲೋಕದಲ್ಲಿ ದೊಡ್ಡ ಪ್ರೀತಿ, ಅದಕ್ಕಿಂತ ಮೇಲಾದ ಪ್ರೀತಿ ಯಾವ್ದು ಇಲ್ಲ ಅಂತ ಆಟೋಗಳಲ್ಲಿ ಲಾರಿಗಳೆಲ್ಲ ಬರ್ದಿರ್ತಾರೆ, ನೀವು ನೋಡಿರ್ತೀರ. आप देखे होंगे कई सारे ऑटो के पीछे हो गया या लारी गाड़ी के पीछे हो गया लिखी रहती है कि माँ का प्यार से बढ़कर कोई किसी का प्यार नहीं, बोलकर वो लिखे रहते हैं। ಬಟ್ ನಮ್ ದೇವ್ರ ವಾಕ್ಯ ಏನ್ ಹೇಳುತ್ತೆ, ತಾಯಿಯ ಪ್ರೀತಿಗಿಂತ ದೇವರ ಪ್ರೀತಿ ಅದ್ಭುತವಾದದ್ದು, ಅದು ಒಂದು ಇನ್ನ ಕಣಿಕರವಾದದ್ದು, ಅದು ಮರೆಯದೇ ಇರುವ, ನಮ್ಮನ್ನು ಮರೆಯದೇ ನಮ್ಮನ್ನು ಕೈ ಬಿಡದೇ ಇರುವ ಒಂದು ಪ್ರೀತಿ. इसलिए बाइबल का वचन बताता है कि परमेश्वर का प्रेम जो है माँ का प्रेम से ही बढ़कर है, वो कभी हाथ नहीं छोड़ता है, वो हमसे दूर नहीं होते हैं। ಸೊ ಮೂಲ ಕಾರ್ಯ ನೋಡಿದ್ವಿ ನಾವು. आज हम 3 विषय को ध्यान किए हैं। ದೇವರು ನಮ್ಮನ್ನು ತಾಯಿಯ ಗರ್ಭದಿಂದನೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. परमेश्वर हमें माँ के गर्भ में से ही हमें चुन लिया है। ದೇವರು ನಮ್ಮ ಬೆಟ್ಟಗಳನ್ನೆಲ್ಲ ರಸ್ತೆಗಳಾಗಿ ಮಾಡಿ ನಮಗೊಂದು ಒಳ್ಳೆ ಫ್ಯೂಚರ್ ಪ್ಲಾನ್ ಇಟ್ಟಿದ್ದಾರೆ. परमेश्वर ने हमारे हर पहाड़ों को रास्ता में बदलकर हमारा जीवन में एक अच्छा भविष्य को रखे हैं। ಮೂರನೇದು, ತಾಯಿ ಕೈ ಬಿಟ್ರು ದೇವರನ್ನು ನಮ್ಮನ್ನು ಕೈ ಬಿಟ್ಟಿಲ್ಲ. माँ अगर हाथ छोड़ सकते हैं लेकिन परमेश्वर कभी भी हमें हाथ नहीं छोड़ा है। ಕೊನೆಯದಾಗಿ 16ನೇ ವಚನ ನೋಡೋಣ, ದೇವರೇನು ಹೇಳ್ತಾರೆ ಅಂತ ಇಲ್ಲಿ. और आखिरी में 16 पद में परमेश्वर और क्या बताना चाहते हैं, ध्यान करेंगे। देख, मैंने तेरा चित्र अपने हथेलियों पर खोद कर बनाया है, तेरी शहर पनाह सदैव मेरी दृष्टि के सामने बनी रहती है। ಇದು ನೋಡಿ, ದೇವರೇನು ಹೇಳ್ತಾರಂತೆ, ನಮ್ಮ ದೇವರು ನಮ್ಮನ್ನು ಮರೆತಿಲ್ಲ, ನಾವು ದೇವರ ಕೈಯಲ್ಲಿ ಇದ್ದೇವೆ ಎಂಬುದಾಗಿ ನಾವು ಬಂದು ಮರಿಬಾರದು. देखिएगा, परमेश्वर ने हमें नहीं बोला है, बल्कि परमेश्वर के हाथों में हम अभी भी बना रहे हैं। ದೇವರ ಕೈಯಲ್ಲಿ ನೀವು ಬರೆಯಲ್ಪಟ್ಟಿದ್ದೀರಿ, ದೇವರು ಬಂದು ತಮ್ಮ ಕೈಯಲ್ಲಿ ನಿಮ್ಮನ್ನು ಬರೆದಿಟ್ಟಿದ್ದಾರೆ. परमेश्वर ने अपने हाथों में हमें चित्र बनाकर रखे हैं। ಸೊ ಅದರಿಂದ ದೇವ್ರು ಬಂದು ನನ್ನ ಮರ್ತೋಗ್ಬಿಟ್ಟಿದ್ದಾರೆ, ಅಯ್ಯೋ ನಾನು ಅವ್ರಿಗೇನು ಗೊತ್ತಿಲ್ಲ ಎಂಬುದಾಗಿ ನಾವು ಬಂದು ತಿಳ್ಕೊಬಾರ್ದು. परमेश्वर ने हमें भूल गया है, उसे मेरे बारे में कुछ भी पता नहीं है बोलकर हम कभी नहीं सोचना चाहिए। ಈ ರೀತಿಯಾಗಿ ನಾವು ಅನೇಕರು ನಮ್ಮ ಕಲ್ವಾರಿ ಚಾಪಲ್ ಸೇವೆಯಲ್ಲಿ ನಿಮ್ಗೆ ಗೊತ್ತು, ನಾವು ಬಂದು ಚಿಕ್ಕ ಮಕ್ಕಳು, ಅನಾಥ ಮಕ್ಕಳನ್ನ ಎಲ್ಲರೂ ಮರ್ತೋಗಿರ್ತಾರೆ, ಅವ್ರ ಫ್ಯಾಮಿಲಿ ಮರ್ತೋಗಿರ್ತಾರೆ, ಸರ್ಕಾರ ಮರ್ತೋಯ್ತು, ಅವ್ರ ಕುಟುಂಬದವರು, ನೆರೆಯವರು ಎಲ್ಲ ಮರ್ತೋಗಿರ್ತಾರೆ. तो ऐसे हमारा जो संस्था में भी कई ऐसे प्रकार के बच्चों को हमारे जीवन में देखा है, उनके परिवार भूल गया है, इधर सरकार भी छोड़ दिया है, उसके साथ रहने सब लोग उन्हें छोड़ दिया है। ಬಟ್ ಅಂದ್ರೆ ದೇವರು ನಮ್ಮನ್ನು ಉಪಯೋಗಿಸಿ, ದೇವರು ಮರ್ತಿಲ್ಲ ಎಂಬುದಾಗಿ, ದೇವರು ನಿನ್ನನ್ನು ಅವ್ರ ಕೈಯಲ್ಲಿ ಬರ್ದಿದ್ದಾರೆ ಎಂಬುದಾಗಿ ನಾವು ಬಂದು ಅವರಿಗೆ ಜೀವನ ಕೊಡ್ತೀವಿ, ಅವರಿಗೆ ಬಂದು ಅವ್ರ ಲೈಫ್ಗೆ ಒಂದು ಹೊಸ ಮಾರ್ಗನ ನಾವು ಕೊಡ್ತೀವಿ. तो लेकिन परमेश्वर ने हमें इस्तेमाल किया अपने कामों में, हमारे जरिए परमेश्वर ने उनको ये आशा दिलाया कि मैं कभी नहीं छोड़ा है, नहीं बोला हूँ, मैं कभी नहीं छोड़ा हूँ करके उनको हमारे द्वारा उनको एक अच्छा भविष्य बना दिया परमेश्वर ने। ಸೊ ಒಂದ್ ವೇಳೆ ನಾವು ಬಂದ್ಬಿಟ್ಟು ಹೇಳ್ಬೋದು, ಅಯ್ಯೋ ನನಗೆ ಲೈಫಲ್ಲಿ ಬಂದು ನನಗೆ ಅನಾಥನಾಗಿದ್ದೀನಿ, ನನಗೇನು ಇಲ್ಲ, ನನ್ಗೆ ಯಾರು ಇಲ್ಲ, ನನ್ ಕೇಳೋರು ಯಾರು ಇಲ್ಲ, ನನ್ ವಿಚಾರಿಸೋರು ಯಾರಿಲ್ಲ ಅಂತ ನಾವು ಹೇಳ್ಬೋದು. ಬಟ್ ಒಂದ್ 10 ವರ್ಷ ಆಗ್ಲಿ, ಒಂದ್ 15 ವರ್ಷ ಆಗ್ಲಿ, ಅವಾಗ ದೇವರ ಆ ಪ್ಲಾನ್ ಏನು, ದೇವರ ಉದ್ದೇಶ ಏನು ಎಂಬುದಾಗಿ ನಮ್ಗೆ ದೇವ್ರು ಬಂದು ಸ್ಪಷ್ಟವಾಗಿ ತೋರಿಸ್ತಾರೆ. तो शायद उस वक्त घड़ी में उनको ये सोचा होगा कि अयो मेरे जीवन में कोई योजना नहीं है, मैं अभी अनाथ हूँ, मेरे साथ कोई नहीं है, मैं अकेला हूँ करके महसूस हुआ होगा। लेकिन एक 10 साल 15 साल के बाद देखिएगा परमेश्वर की योजना ऐसे लोगों के जीवन में कैसे रहती होगी। ದೇವರು ಬಂದು ನಮ್ಮ ಹತ್ರ ಎದುರು ನೋಡೋದು ಪೇಷನ್ಸ್ ಅಂತ ಹೇಳ್ತಾರೆ. ಪೇಷನ್ಸ್ ಅಂದ್ರೆ ನಿಧಾನತೆಯಿಂದ
ಅಯ್ಯೋ ತಕ್ಷಣ ಏನೇನೋ ಮಾತು ಹೇಳ್ಬೇಡಿ, ತಕ್ಷಣ ಏನೇನೋ ಬಾಯಿಗೆ ಯೋಚನೆ ಬಂದಿದ್ದ ಯೋಚನೆಗಳು ಯೋಚನೆ ಮಾಡ್ಬಿಡ್ಬೇಡಿ. ದೇವರ ಕೈಯಲ್ಲಿ ನಾನು ಇದೀನಿ, ದೇವರು ನನ್ನನ್ನು ತನ್ನ ಕೈಯಲ್ಲಿ ಬರ್ದಿಟ್ಟಿದ್ದಾರೆ, ಸೊ ದೇವರು ನಡೆಸ್ತಾರೆ ಎಂಬುದಾಗಿ ಒಂದು ಧೈರ್ಯ, ಒಂದು ನಂಬಿಕೆ ದೇವರ ವಾಕ್ಯದ ಮೇಲೆ ನಮ್ಗೆ ಬರ್ಬೇಕು. देखिएगा, परमेश्वर हमसे एक यकीन रखते हैं कि हमारा अंदर एक नम्रता हो जाए, क्योंकि परमेश्वर के वचनों पर हम एक भरोसा रखकर थोड़ा सा इंतजार रखें। ಸೊ ಇದು ಎಸ್ಪೆಷಲಿ ನಮ್ಗೆ ಈ ರೀತಿಯಾದ ಈ ಲೋಕದಲ್ಲಿ ಈ ದಿನಗಳಲ್ಲಿ ನಾವು ಯುವಕರ ಮಧ್ಯೆ ಸೇವೆ ಮಾಡ್ತಾ ಇರ್ತೀವಿ. ಅವಾಗ ಎಲ್ಲರೂ ಹೇಳ್ತಾರೆ ನನಗೆ ಲೋನ್ಲಿನೆಸ್ ಅಂತ ಹೇಳ್ತಾರೆ, ನನಗೆ ತುಂಬಾ ಒಂಟಿಗಸ್ತನಾಗಿದ್ದೀನಿ, ನನಗೆ ಯಾರು ಇಲ್ಲ, ಒಂಟಿಗಸ್ತನಾಗಿದ್ದೀನಿ ಎಂಬುದಾಗಿ ಅವ್ರು ಬಂದು ಅವಾಗವಾಗ ಬಂದು ಹೇಳ್ತಾರೆ. ನಿನ್ನೆ ಕೂಡ ಚರ್ಚಿಗೆ ಬಂದು ಒಂದು ಹುಡುಗ ಒಂದು ಹುಡುಗಿ ಬಂದು ನಮ್ಮ ಚರ್ಚಲ್ಲಿ ನನಗೂ ನನ್ನ ವೈಫ್ನ ಬಂದು ಮೀಟ್ ಮಾಡಿದ್ರು. ಫುಲ್ ಕಣ್ಣೀರಿಂದ ನಾನು ಒಂಟಿಗಸ್ತನಾಗಿದ್ದೀನಿ, ನನ್ಗೆ ಯಾರು ಇಲ್ಲ ಎಂಬುದಾಗಿ ಬಂದು ಹೇಳ್ತಾ ಇದ್ರು. देखिएगा, दुनिया में कई सारे जवान लोग आजकल यही सोच रहे हैं कि मैं एक अकेलापन महसूस कर रहा हूँ, मेरे साथ कोई नहीं है। कल भी मेरे साथ चर्च में आए, मुझे और मेरे पत्नी को कहने लगे कुछ जवान लोग कि मैं अकेलापन में हूँ, मेरे साथ कोई नहीं है करके वो रोने लगे उदास होकर। ಸೊ ಈ ರೀತಿಯಾಗಿ ಬರೋ ಕಾರ್ಯಗಳು ತುಂಬಾ ಸಾಧಾರಣವಾಗಿ ತಕ್ಷಣ ನಾವು ನೋಡ್ತೀವಿ. ಏನೋ ಒಂದು ಆಗ್ಬಿಟ್ಟಿರುತ್ತೆ ಲೈಫಲ್ಲಿ, ಏನೋ ಒಂದು ಫೋನ್ ಬರುತ್ತೆ, ಇಲ್ಲ ಏನೋ ಒಂದು ಕಾರ್ಯ ಬರುತ್ತೆ, ತಕ್ಷಣವಾಗಿ ಎಲ್ಲ ಹೋಯ್ತು, ನನ್ಗೆ ಯಾರು ಇಲ್ಲ, ನಾನು ವೇಸ್ಟ್, ನನ್ಗೆ ಫ್ಯೂಚರ್ ಇಲ್ಲ ಅಂಬುದಾಗ ತಕ್ಷಣ ಯೋಚನೆಗಳು ಎಲ್ಲೆಲ್ಲೋ ಹೋಗುತ್ತೆ ನಮ್ದು. मान के चलिएगा, अचानक से ऐसे परिस्थिति आ जाता है, कोई फोन करके बताता होगा, लेकिन उस वक्त में हम लोग के मन में यही आ जाता है कि हमारे साथ कोई नहीं है, मैं अकेला पड़ गया हूँ करके परमेश्वर के वचन को भी भूल जाते हैं। ನಾನು ಇವತ್ತು ಹೇಳ್ತೀನಿ, ನೀವು ದೇವ್ರ ವಾಕ್ಯ ಹತ್ರ ಓಡಿ ಮೊಣಕಾಲು ಹಾಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಕ್ ಹೋಗಿ. ಆ ತರ ಯೋಚನೆಗಳು ಬರುತ್ತೆ, ಖಂಡಿತ ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ತಿರ್ಗಾ. ನೀವು ದೇವ್ರ ವಾಕ್ಯದ ಹತ್ರ ಓಡಿ ದೇವರ ವಾಗ್ದಾನಗಳನ್ನು ಹಿಡ್ಕೊಳ್ಳಿ, ಅವಾಗ ನೋಡಿ ನಮ್ಗೆ ಬಿಡುಗಡೆ ದೇವ್ರು ಹೇಗೆ ಕೊಡ್ತಾರೆ ಅಂತ. ऐसे परिस्थिति में आप क्या करना है, तुरंत परमेश्वर के पास जाकर घुटने के बल में आप आना चाहिए और परमेश्वर के उन वाचाओं को ध्यान कीजिएगा, तभी देखिए परमेश्वर किस ढंग से आपको हिम्मत देते हैं। ಒಂದ್ ವೇಳೆ ನಿಮಗೆ ಈ ದಿನದ 49ನೇ ಅಧ್ಯಾಯದಲ್ಲಿ 4 ವಾಗ್ದಾನಗಳು ನಾವು ನೋಡಿದ್ವಿ, ತಿರ್ಗಾ ನಾವು ನೋಡೋಣ. ಇದು ಬಂದು ನಮ್ಗೆ ಒಂದ್ ವೇಳೆ ನಾವು ಆ ರೀತಿಯಾಗಿ ಒಂಟಿಗಸ್ತನಾಗಿ ಬೇಸರದಿಂದ ನಾವು ಕುಳಿತುಕೊಂಡ್ಬಿಟ್ಟಿದ್ರೆ, ದೇವರು ಬಂದು ಈ ವಾಕ್ಯಗಳನ್ನು ನಿಮ್ಗೆ ಕೊಟ್ಟು ವಾಗ್ದಾನವಾಗಿ ನಮ್ಮನ್ನು ತೆಗೆದುಕೊಳ್ಳೋಕೆ ಹೇಳ್ತಾ ಇದ್ದಾರೆ. तो आज हम लोग 49वां अध्याय से 4 विषयों को देखे हैं। जब ऐसे परिस्थिति में आप लोग रहते हैं तो इन 4 चीजों को, इन वाचाओं को याद कीजिएगा, जरूर आपके लिए कुछ रास्ता दिखेगा। तो 4 ಕಾರ್ಯಗಳೇನು ತಿರ್ಗಾ ನೋಡೋಣ. ये 4 विषय क्या है, फिर से हम ध्यान करेंगे। ತಾಯಿನ ಗರ್ಭದಲ್ಲೇ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ. माँ के कोख में ही परमेश्वर ने हमें चुन लिया है। ಇಲ್ಲ, ನಾನು ನಿಮ್ಮನ್ನಂತ ಹೇಳಲ್ಲ, ಎಲ್ಲರೂ ನಾವು ಒಂದು ವೈಯಕ್ತಿಕವಾಗಿ ನಮಗೆ ಹೇಳ್ಕೊಳ್ಳೋಣ. ದೇವರು ತಾಯಿಯ ಗರ್ಭದಲ್ಲೇ ನನ್ನನ್ನು ಆರಿಸಿಕೊಂಡಿದ್ದಾರೆ. परमेश्वर ने माँ के गर्भ में ही मुझे चुन लिया है। ಎರಡನೇದು, ದೇವರು ನನ್ನ ಬೆಟ್ಟಗಳೆಲ್ಲ ರಸ್ತೆಗಳಾಗಿ ಮಾಡಿ ನನಗೆ ಒಳ್ಳೆ ಪ್ಲಾನ್ ಅನ್ನು ಇಟ್ಟಿದ್ದಾರೆ. परमेश्वर ने हमारे पहाड़ों को रास्ता में बदलकर हमारे भविष्य के लिए एक अच्छे योजना बना के रखे हैं। ಎರಡನೇದು, ದೇವರು ಒಂದು ತಾಯಿ ಮಗುವನ್ನು ಕೈಬಿಟ್ಟರು ಕೂಡ ದೇವರು ನನ್ನನ್ನು ಕೈಬಿಟ್ಟಿಲ್ಲ. परमेश्वर ने एक माँ ने अपने बच्चे को हाथ छोड़ सकती है, लेकिन परमेश्वर ने मुझे कभी भी हाथ नहीं छोड़ता है। ಕೊನೆಯದಾಗಿ, ದೇವರು ನನ್ನನ್ನು ಮರೆತಿಲ್ಲ, ತಮ್ಮ ಕೈಗಳಲ್ಲಿ ದೇವರು ನನ್ನನ್ನು ಬರೆದಿಟ್ಟಿದ್ದಾರೆ. चौथा जो है, परमेश्वर ने मुझे नहीं बोला है, बल्कि मेरा जो तस्वीर है अपने हाथों में लिखकर अपने पास रखा है। ಇದು ಬರೀ ವಾಕ್ಯಗಳಲ್ಲ, ಈ ವಾಕ್ಯಗಳನ್ನು ನಾವು ಮನಸ್ಪೂರ್ವಕವಾಗಿ ಅಂಗೀಕಾರ ಮಾಡಿಕೊಂಡು ನಾವು ಮನಸ್ಸಲ್ಲಿ ಇದು ನೆಲೆಯಾಗಿ ಇಟ್ಕೋಬೇಕೆಂಬುದಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ये जो है, ये केवल बातें नहीं है, बल्कि ये परमेश्वर के वचन है और इसको हमारा मन में रखकर हम आगे बढ़ेंगे। ಸೊ ಬೇಸರವಾಗಿ ನಾವು ಕೂತಿದ್ರೆ, ಬೇಸರವಾಗಿ ನಾವು ಇದ್ರೆ, ಒಂಟಿಗಸ್ತನಾಗಿದ್ರೆ, ಈ ದೇವರ ವಾಕ್ಯಗಳು ನಮ್ಮಲ್ಲಿ ಕ್ರಿಯೆಯಾಗಿ ನಮಗೆ ಒಂದು ಹೊಸ ಸಂತೋಷವನ್ನು, ಒಂದು ಹೊಸ ಸಮಾಧಾನವನ್ನು ನಮ್ಮ ಹೃದಯದಲ್ಲಿ ಕೊಡ್ಲಿ. हम अगर अकेलापन में है, उदासपन में है, इन वचनों के द्वारा परमेश्वर हमारे मन में एक नई खुशियां और एक नई उम्मीदें वो दिलाएं। ನನ್ನ ಏನ್ ಮಾಡಿದೆ, ಆ ಇಬ್ರು ಹುಡುಗ ಹುಡುಗಿ ಬಂದಿದ್ರಲ್ಲ, ನಾನು ಏನು ಮಾಡಿಲ್ಲ. ಅವ್ರ ಪ್ರಶ್ನೆಗಳು, ಕಷ್ಟಗಳೆಲ್ಲ, ಕಣ್ಣೀರೆಲ್ಲ ಹೇಳ್ತಾರೆ, ಅಳ್ತಾನೆ ಇದ್ಲ ಹುಡುಗಿ. ನಾನೇನ್ ಮಾಡಿದೆ, ತಕ್ಷಣ ಬೈಬಲ್ ತೆಗೆದು ಬೈಬಲಲ್ಲಿರೋ ವಚನಗಳನ್ನ ನಾನು ತೋರಿಸಿ ಅವ್ರನ್ನ ಓದಿಸ್ದೆ. तो कल जो है वो एक बहन मेरे साथ जो बात कर रही थी, तो उनको मैंने कुछ नहीं किया, बल्कि परमेश्वर का वचन को खोलकर, वचन को दिखा देकर मैंने उसको समझाया।
ನೈಟ್ ಬಂದು 10 ಗಂಟೆಗೆ ಒಂದು ಮೆಸೇಜ್ ಬಂತು. ಆ ಸಿಸ್ಟರು ಮತ್ತೆ ಆ ಹುಡುಗ ಬಂದು ಒಂದು ಮೆಸೇಜ್ ಕಳಿಸಿದ್ರು ನನಗೆ. वो जो बहन और वो जो भाई है दोनों रात में 10 बजे मुझे एक मैसेज भेजे। ಬ್ರದರ್, ನೀವು ನಮಗೆ ತೋರಿಸಿದ ನಿಮ್ಗೆ ಹೇಳಿದ ಮಾತುಗಳು ನಮಗೆ ಒಂದು ದೊಡ್ಡ ಭಾರನೇ ಹೋದಂಗೆ ಆಯ್ತು ಬ್ರದರ್ ಅಂತ ತುಂಬಾ ಸಂತೋಷ ಪಟ್ರು. उन्होंने ये उस मैसेज में ये डाला भेजे थे कि ब्रदर आपने जो मुझे जो दिए हैं परमेश्वर के वचन को, उसके जरिए मुझे एक सबसे बड़ा बोझ मेरे से उतर गया है बोलकर बोलने लगे। ನಾನು ಹೇಳ್ದೆ, ಹೌದು, ಖಂಡಿತ ಸತ್ಯ ಅದು. ಯಾಕಂದ್ರೆ ದೇವರ ವಾಕ್ಯ ನಮ್ಮ ಭಾರಗಳನ್ನ ತೆಗೆದು ಹಾಕುತ್ತೆ, ಅದು ನಮಗೆ ಸಮಾಧಾನ ಕೊಡುತ್ತೆ ಅಂತ ನಾನು ಹೇಳ್ದೆ. तो मैंने उनको रिप्लाई किया कि ये सच की बात है, परमेश्वर के वचन जो है हमारा वजन को वो कम करता है और हमें शांति देता है और आगे बढ़ाती है। So, ಈ ದಿನದಲ್ಲಿ ಈ ದೇವರ ವಾಕ್ಯಗಳು ನಿಮಗೆ ಇರುವ ಭಾರಗಳನ್ನ ತೆಗೆದು ಒಂದು ಲಘುವಾಗಿರುವ ಒಂದು ಒಂದು ಭಾರವನ್ನು ದೇವರು ನಿಮ್ಗೆ ಕೊಡ್ತಾರೆ ಎಂಬುದಾಗಿ ನಾವು ಪ್ರಾರ್ಥನೆ. तो आज भी परमेश्वर ने आपके बोझ को हल्का करके एक हल्का बोझ को आपके जीवन में देने के लिए दे सकें। ಪ್ರೀತಿಯ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ? प्यारे परमेश्वर, इस समय के लिए आपको स्तुति हो। ದೇವರೇ, ಈ ದಿನದಲ್ಲಿ ನಮ್ಮಲ್ಲಿ ಯಾರಾದರೂ ಬೇಸರವಾಗಿ ನಿರಾಶೆಯಿಂದ ಒಂಟಿಗಸ್ತರಾಗಿ ನಾವು ಯಾರಾದರೂ ನಿಮ್ಮ ಹತ್ರ ಬಂದಿದ್ರೆ ದೇವರೇ, ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. परमेश्वर, हम अपने आप को समर्पण करते हैं अगर हमारे जीवन में उदासपन है, अगर अकेलापन में है। ದೇವರೇ, ಈ ನಿಮ್ಮ ವಾಕ್ಯಗಳನ್ನು ನಾವು ಸ್ವಂತಪಡಿಸಿಕೊಳ್ತೇವೆ. परमेश्वर, इन सारे वचनों को हमारे जीवन में हम स्वीकार करना चाहते हैं। ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಾ, ನಮಗೆ ಒಂದು ಭವಿಷ್ಯವನ್ನು ಇಟ್ಟಿದ್ದೀರಾ. ನೀವು ನಮ್ಮನ್ನು ಕೈಬಿಟ್ಟಿಲ್ಲ, ನಮ್ಮನ್ನು ಮರೆತಿಲ್ಲ. परमेश्वर, आप हमारे लिए एक भविष्य बना है, आपने हमें नहीं बोला है, चुन लिया है और हमें याद रख के रखा है। ದೇವರೇ, ಅದಕ್ಕಾಗಿ ಸ್ತೋತ್ರ. इसलिए परमेश्वर आपको स्तुति हो। ಇದಕ್ಕಾಗಿ ಯೇಸು ಕ್ರಿಸ್ತನನ್ನು ನಮಗಾಗಿ ನೀವು ಕೊಟ್ರಿ, ಅದಕ್ಕಾಗಿ ಸ್ತೋತ್ರ. इसलिए यीशु मसीह को हमारे लिए आपने दिया, इसलिए धन्यवाद। ಈ ವಾಕ್ಯಗಳು ನಮ್ಮಲ್ಲಿ ಜ್ಞಾಪಕ ಇರಬೇಕೆಂಬುದಾಗಿ ಪರಿಶುದ್ಧಾತ್ಮನ ನಮ್ಗೆ ಕೊಟ್ರಿ, ಅದಕ್ಕಾಗಿ ಸ್ತೋತ್ರ. ये सारे बातें हमारे जीवन में याद रहने के लिए पवित्र आत्मा को दिया है, इसलिए स्तुति करते हैं। ಈ ದಿನದಲ್ಲಿ ನಮ್ಮನ್ನು ನಡೆಸಿ. आज का दिन में आप हमें चलाइएगा। ನಮ್ಮ ಮುಂದೆ ಇರುವ ಬೆಟ್ಟಗಳನ್ನೆಲ್ಲ ರಸ್ತೆಗಳಾಗಿ ಮಾಡಿ. हमारे सामने रहने वाले सारे पहाड़ों को रास्ते में बदल डालिएगा। ನಮ್ಮನ್ನು ಆಶೀರ್ವದಿಸಿ. हमें आशीष करें। ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೆನ್. यीशु मसीह के नाम से विनती करते हैं पिता, आमीन। हे मेरे मन, यहोवा को धन्य कह, जो कुछ मुझ में है उसके पवित्र नाम को धन्य कहें। हे मेरे मन, यहोवा को धन्य कह, उसके किसी उपकार को ना भूलना, आमीन।